this video, we shall see what is an binary arithmetic and how to perform the binary addition along with few examples. ಈ ವಿಡಿಯೋದಲ್ಲಿ ಬೈನರಿ ಅರ್ಥಮೆಟಿಕ್ ಅಂದ್ರೆ ಏನು ಮತ್ತೆ ಬೈನರಿ ಅಡಿಷನ್ ಯಾವ ರೀತಿ ಮಾಡ್ತೀವಿ ಕೆಲವೊಂದು ಉದಾಹರಣೆಗಳ ಮೂಲಕ ನಾವು ಕಲಿಯೋಣ. Here I will also tell about the rules which has to be followed while performing the binary addition. ಅದ್ರ ಜೊತೆಗೆ ಬೈನರಿ ಅಡಿಷನ್ ಮಾಡಬೇಕಾದ್ರೆ ಕೆಲವೊಂದು ರೂಲ್ಸ್ ನ ಫಾಲೋ ಮಾಡಬೇಕು. ಆ ರೂಲ್ಸ್ ಅನ್ನು ಸಹ ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡ್ರಿ. ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ and like the video. So first, a binary arithmetic. So digital computers and calculators perform the various arithmetic operations on numbers that can be represented in a form, and that form is called as a binary form. Digital computers ಮತ್ತು calculators ಅಲ್ಲಿ various types of arithmetic operations ಮಾಡಬಹುದು. ಆ operations ಯಾವುದು ನಂಬರ್ಸ್ ಮೇಲೆ. ಆ ನಂಬರ್ಸ್ ಮೇಲೆ ಮಾಡುವಾಗ ನಾವು ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ ಒಂದು ಫಾರ್ಮ್ ಅಲ್ಲಿ. ಆ ಫಾರ್ಮ್ ಯಾವುದು ಬೈನರಿ ಫಾರ್ಮ್. Now we shall learn how computers work fully in a binary to perform the addition and subtraction. ನಾವು ಇವಾಗ ಕಂಪ್ಯೂಟರ್ಸ್ ಅಲ್ಲಿ ಯಾವ ರೀತಿ ಬೈನರಿ ಅಡಿಷನ್ಸ್ ಮತ್ತು ಸಬ್ಟ್ರಾಕ್ಷನ್ಸ್ ನ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟಿಗೆ ಬೈನರಿ addition. The addition of two binary numbers is performed in exactly the same manner as the addition of a decimal numbers. Addition of two binary numbers ಯಾವ ರೀತಿ ಮಾಡ್ತೀವಿ ಅಂದ್ರೆ ಯಾವ ರೀತಿ ನಾವು ಡೆಸಿಮಲ್ ನಂಬರ್ಗೆ ಡೆಸಿಮಲ್ ನಂಬರ್ಸ್ ಅಡಿಷನ್ ಮಾಡ್ತೀವಲ್ಲ ಅದೇ ರೀತಿ ಅಂದ್ರೆ ಸೇಮ್ ಡೆಸಿಮಲ್ ನಂಬರ್ಸ್ಗೆ ಯಾವ ರೀತಿ ಆಡ್ ಮಾಡ್ತೀವಿ ಅದೇ ರೀತಿ ಬೈನರಿ ನಂಬರ್ಸ್ ಆಡ್ ಮಾಡ್ತೀವಿ. In fact, the binary addition is simpler since there are a few concepts to learn. ನಿಜ ಹೇಳ್ಬೇಕಂದ್ರೆ ಬೈನರಿ ಎಡಿಷನ್ ಬಹಳ ಸಿಂಪಲ್ ಯಾವುದು ಡೆಸಿಮಲ್ಗೆ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ಇದರಲ್ಲಿ ಬರೀ ಬಹಳಷ್ಟು ಕಡಿಮೆ ಕಾನ್ಸೆಪ್ಟ್ಸ್ ಇದಾವೆ ಕಲಿಯೋದಕ್ಕೋಸ್ಕರ. ಲೆಟ್ ಅಸ್ ರಿವ್ಯೂ ದ ಡೆಸಿಮಲ್ ಅಡಿಷನ್ ಫಸ್ಟಿಗೆ ಡೆಸಿಮಲ್ ಅಡಿಷನ್ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಉದಾಹರಣೆಗೆ 463 ಮತ್ತೆ 196 ಅಂದ್ರೆ 463 ಮತ್ತೆ 196 ಇವೆರಡನ್ನ ಆಡ್ ಮಾಡಬೇಕು ಅಂದ್ರೆ ಇವೆರಡು ಯಾವ ಡೆಸಿಮಲ್ ನಂಬರ್ಸ್. ಸೊ ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಇಂದ ನಾವು ಮಾಡ್ಬೇಕಂದ್ರೆ ಯಾವುದು 3 ಮತ್ತೆ ಇದರಲ್ಲಿ 6. ಸೊ 3 + 6 ಎಷ್ಟು ಬರುತ್ತೆ? 3 + 6 9 ಹೌದಾ. ನೆಕ್ಸ್ಟ್ 6 + 9 6 + 9 ಅಂದ್ರೆ ಎಷ್ಟು? 15 ಅಂದ್ರೆ 5 ಇಲ್ಲಿ ಬರೀತೀವಿ 1 ಕ್ಯಾರಿ. ಸೊ 1 ವಿಲ್ ಬಿ ಕ್ಯಾರಿ. ನೆಕ್ಸ್ಟ್ ಏನು? 1 + 4 5 5 + 1 6 is the answer. ಅಂದ್ರೆ 659 ಹೌದಾ. ಇದು ನಾವು ಡೆಸಿಮಲ್ ಅಡಿಷನ್ ಮಾಡೋದು. ಸೊ ಹೌ ವಿ ಪರ್ಫಾರ್ಮ್ ದ ಡೆಸಿಮಲ್ ಅಡಿಷನ್? Least significant bit you need to consider. So 3 + 6 is 9. Then 6 + 9 is 15. So 5 here and 1 carry. So 1 + 4 + 1 is 6. 1 + 4 is 5. 5 + 1 is 6. Therefore, addition of 463 and 196. That is 463 plus 196 will be equal to 659. And now we shall see the rules to perform the binary addition. The same general steps are followed in binary additions. However, only few cases occur in the binary digits, that is in an position, because we will be having only two binary digits. Same general rule ne follow ಮಾಡ್ತೀವಿ binary addition ಅಲ್ಲಿ ಕೂಡ. ಆದರೆ ಇಲ್ಲಿ ಬರೀ 5 ಕೇಸ್ ಇರುತ್ತೆ. only 5 cases will be there while performing the addition, because it will be consisting of only two binary digits. It is also called as a bit in case of a binary number, as I have explained in the previous video. ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಬೈನರಿ ನಲ್ಲಿ ಡಿಜಿಟ್ಸ್ ನ ಬಿಟ್ಸ್ ಅಂತಾನು ಕರೀತಾರೆ. ಇದರಲ್ಲಿ ನಾವು ಅಡಿಷನ್ ಮಾಡಬೇಕಾದ್ರೆ 5 ಕೇಸಸ್ ಮಾತ್ರ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಬರೀ 2 ಡಿಜಿಟ್ ಇರುತ್ತೆ. ಅದಕ್ಕೋಸ್ಕರ ಇದು ಸಿಂಪಲ್ ಡೆಸಿಮಲ್ ಗೆ ಕಂಪೇರ್ ಮಾಡಿದ್ರೆ. ಸೊ ಫಸ್ಟ್ ರೂಲ್ ಏನು? 0 + 0 is equal to 0. 0 + 1 is equal to 1. 1 + 0 is equal to 1. ನೆಕ್ಸ್ಟ್ 1 + 1 1 + 1 ಅಂದ್ರೆ ಡೆಸಿಮಲ್ ಅಲ್ಲಿ ಎಷ್ಟು? 2. ಆದ್ರೆ ಇಲ್ಲಿ ಬೈನರಿಯಲ್ಲಿ ಎಷ್ಟು ಬರುತ್ತೆ? 10 ಬರುತ್ತೆ.
ಟು ಅಂದ್ರೆ 1 0 ಅದನ್ನ ಬೈನರಿ ಕನ್ವರ್ಟ್ ಮಾಡ್ತೀವಿ ಅವಾಗ 1 0 ಅಂದ್ರೆ ಏನು 0ನ ಬರೀಬೇಕು ವಿತ್ 1 ಕ್ಯಾರಿ ಇಂಟು ದ ನೆಕ್ಸ್ಟ್ ಪೊಸಿಷನ್. ಸೊ 1ನ ಕ್ಯಾರಿ ಮಾಡಬೇಕು ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಟಿಗೆ. ಅಕಸ್ಮಾತ್ 1 ಪ್ಲಸ್ 1 ಇದ್ರೆ ಎಷ್ಟು ಬರುತ್ತೆ 3 ಅಂದ್ರೆ ಎಷ್ಟು ಬೈನರಿಯಲ್ಲಿ 1 1 ಅದಕ್ಕೋಸ್ಕರ 1ನ ಬರೀಬೇಕು. ಇನ್ನು 1ನ ಕ್ಯಾರಿ ತಗೊಬೇಕು ಯಾವುದು ನೆಕ್ಸ್ಟ್ ಪೊಸಿಷನ್ಗೆ 1 with 1 carry into the next position. So here what are the 5 cases which occur is 0 plus 0 will be 0, 0 plus 1 will be 1, 1 plus 0 will be 1, 1 plus 1 will be 10. There is a 2. 2 means in binary it is 1 0. That means 0 with 1 carry to the next position. The another one case will be 1 plus 1 plus 1. 1 plus 1 2, 2 plus 1 3. 3 means what binary in terms of binary it will be 1 1. So therefore 1 with 1 carry into the next position ಅಂದ್ರೆ ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಟಿಗೆ 1ನ ಆಡ್ ಮಾಡಬೇಕು. ಈ ರೀತಿ ನಾವು ಬೈನರಿ ಅಡಿಷನ್ಸ್ ನ ಮಾಡಬಹುದು. Now I shall see an example of performing a binary addition. ಇವಾಗ ಒಂದು ಎಕ್ಸಾಂಪಲ್ ಮೂಲಕ ಬೈನರಿ ಅಡಿಷನ್ ಯಾವ ರೀತಿ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಬೈನರಿ ಅಡಿಷನ್ ಕೊಟ್ಟಿರೋ ನಂಬರ್ 100 ಪ್ಲಸ್ 11 100ಗೆ 11 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ ಫಸ್ಟ್ಗೆ 0 ಪ್ಲಸ್ 1 ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಇಂದ ಕನ್ಸಿಡರ್ ಮಾಡಬೇಕಂದ್ರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಅಂದ್ರೆ ಯಾವುದು 0 ಮತ್ತೆ ಇದರಲ್ಲಿ 1. ಸೊ 0 ಪ್ಲಸ್ 1 ಎಷ್ಟು ಬರುತ್ತೆ 1. ನೆಕ್ಸ್ಟ್ ಮತ್ತೆ 0 ಪ್ಲಸ್ 1 1. And next one here we are not having anything, that means 0. So 1 plus 0 will be equal to 1. So 0 plus 1 is 1, 0 plus 1 is 1, 1 plus 0 will be equal to 1. If you convert this to a decimal numbers, so what it will be 100 will be equal to what 4 and 11 will be equal to 3. When we perform the addition of this one, so 4 plus 3 will be equal to 7. The same thing in decimal, whereas this one is binary. So ಇಲ್ಲಿ ಕೊಟ್ಟಿರುವಂತ ಬೈನರಿ ನಂಬರ್ಸ್ ನಾವೇನಾದ್ರೂ ಡೆಸಿಮಲಿ ಕನ್ವರ್ಟ್ ಮಾಡಿದ್ರೆ 100 ಅಂದ್ರೆ 4 ಬರುತ್ತೆ, 11 ಅಂದ್ರೆ 3 ಬರುತ್ತೆ. ನಮಗೆ ಬಂದಿರುವ ಆನ್ಸರ್ ಎಷ್ಟು 111 ಅಂದ್ರೆ 7 ಅಂದ್ರೆ 4 plus 3 7 ಅಂದ್ರೆ ಇದರ ಕ್ರಾಸ್ ವೆರಿಫಿಕೇಶನ್ಗೋಸ್ಕರ ಯೂಸ್ ಮಾಡಬಹುದು. ನಿಮಗೆ ಬೇಕಂದ್ರೆ ಮಾಡಬಹುದು ಅಥವಾ ಇದನ್ನ ಬಿಡಬಹುದು. ಜಸ್ಟ್ ನೀವು ಬೈನರಿ ಅಡಿಷನ್ ಮಾಡಿ ಅಂದ್ರೆ ಸಾಕು. ನಿಮಗೆ ಏನಾದ್ರೂ ಬೇಕು ಕರೆಕ್ಟ್ ಮಾಡಿದ್ರು ಇಲ್ಲ ಅಂತ ನಾವು ಚೆಕ್ ಮಾಡ್ಕೊಂಡು ಬೇಕು ಅಂದ್ರೆ ಅವಾಗ ನೀವು ಡೆಸಿಮಲ್ ಗೆ ಕನ್ವರ್ಟ್ ಮಾಡ್ಕೊಂಡು ಚೆಕ್ ಮಾಡಬಹುದು. ಯು ಕ್ಯಾನ್ ಕನ್ವರ್ಟ್ ಟು ಡೆಸಿಮಲ್ ಅಂಡ್ ಯು ಕ್ಯಾನ್ ಚೆಕ್ ಇಫ್ ಯು ವಾಂಟ್ ಟು ಹ್ಯಾವ್ ದ ಕ್ರಾಸ್ ವೆರಿಫಿಕೇಶನ್ ಫಾರ್ knowing that whether you have done the problem correctly. We shall see another example to perform the binary addition of 1001 with 1101. ಇನ್ನೂ ಒಂದು ಉದಾಹರಣೆ ತಗೊಳ್ಳೋಣ. 1001ನೇ 1101ಗೆ ಆಡ್ ಮಾಡೋಣ. ಸೊ ಫಸ್ಟಿಗೆ 1 ಪ್ಲಸ್ 1 ಅಂದ್ರೆ ಎಷ್ಟು 10 ಅಂದ್ರೆ 0 with 1 carry, the 1 carry. Next 1 plus 0 1, 1 plus 0 1 means here you have to write 1. Next ಇಲ್ಲೇನು ಕ್ಯಾರಿ ಇಲ್ಲ. 0 plus 1 is 2 1. Next 1 plus 1 0 with 1 carry. 1 carry ಅಂದ್ರೆ ಇಲ್ಲಿ ಬರುತ್ತೆ ಹೌದಾ. ಸೊ ಇಲ್ಲಿ ನಾವು 1ನೇ ಬರಿತೀವಿ. ಸೊ ನಾವು 1 ಯಾವಾಗ ಬರಿತೀವಿ ಇಲ್ಲಿ ಏನು ಡಿಜಿಟ್ಸ್ ಇಲ್ಲ ಅಂದ್ರೆ ಅದ್ರ 0 ಅಂತ ಅರ್ಥ. ಸೊ 1 plus 0 plus 0 ಅಂದ್ರೆ ಏನು ಜಸ್ಟ್ ಇಲ್ಲಿ 1 ಅಂತ ಬರಿತೀವಿ. ಸೊ ಕೊಟ್ಟಿರುವಂತ ನಂಬರ್ ಯಾವುದು 1001. With that one you have to add 1101. 1001ಗೆ 1101ನ ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ನಮಗೆ ಆನ್ಸರ್ ಏನ್ ಬಂದಿದೆ 10110 ಅಂತ ಬಂದಿದೆ. You got the answer as 10110. ನೀವು ಕ್ರಾಸ್ ವೆರಿಫೈ ಮಾಡಬಹುದು. 1001 ಅಂದ್ರೆ ಎಷ್ಟು ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ 9. ಆಮೇಲೆ 1101 ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ಎಷ್ಟು 13. 9 plus 13 ಎಷ್ಟು 22. ಇಲ್ಲಿ ನಮಗೆ ಬಂದಿರೋದು ಯಾವುದು 10110. ಇದನ್ನ ನೀವು ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ 22 ಬರುತ್ತೆ. ಅಂದ್ರೆ ಇಲ್ಲಿ ನಾವು ಮಾಡಿರುವಂತಹ ಅಡಿಷನ್ ಕರೆಕ್ಟ್ ಇದೆ. The basic rules you need to follow. If you keep that in mind, it is a very easier to perform the calculation.
ಬೇಸಿಕ್ ರೂಲ್ಸ್ ನೀವು ಕರೆಕ್ಟ್ ಆಗಿ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ನೀವು ಪ್ರತಿಯೊಂದು ಪ್ರಾಬ್ಲಮ್ ಕರೆಕ್ಟ್ ಆಗಿ ಮಾಡಬಹುದು. ಇದನ್ನ ಮತ್ತೊಮ್ಮೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಎಕ್ಸ್ಪ್ಲೈನ್ ಯು once again how we perform. 1 plus 1 is 10, that is a 0 with 1 carry. Then 1 plus 0 will be equal to 1. 0 plus 1 is 1. 1 plus 1 means 0 with 1 carry 1, and here there is no anything, so 1 as it is. So you get 1 0 1 1 0. Now we shall see another one example. Perform the binary addition of 11.625 and 10.5. 11.625 ಅನ್ನೋದು binary number ಮತ್ತೆ 10.5 ಅನ್ನೋದು binary decimal numbers. 11.625 ಮತ್ತೆ 10.5 these are decimal numbers. ನನಗೆ ಕೊಟ್ಟಿರೋದು decimal numbers. ಇದನ್ನ ಫಸ್ಟ್ ನಾವು ಬೈನರಿಗೆ ಕನ್ವರ್ಟ್ ಮಾಡಬೇಕು. ಬೈನರಿಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂತ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. Go through that video. In the previous video, I have explained how to convert a decimal number to a binary number. Go to that one and convert. So here, when we convert 11.625, you will be getting as 1 0 1 1 0 1. 11.625 ಗೆ ಬೈನರಿ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 1011.101. ಆಮೇಲೆ 10.5 ಕೊಟ್ಟಿರೋ 10.5 ಎಷ್ಟು ಬರುತ್ತೆ? 1010.100. 10.5 means 1010.100. ಇದು ಯಾವುದು ನಮಗೆ ಕೊಟ್ಟಿರುವಂತ ನಂಬರ್ನ ನಾವು ಬೈನರಿಗೆ ಕನ್ವರ್ಟ್ ಮಾಡಿದ್ವಿ. Right, whatever the numbers has been given, we have converted those numbers to an binary and we have written now. So now you need to perform the addition. You need to perform the addition of 1011.101 with 1010.100. So first 1 plus 0. So 1 plus 0 means how much? 1. Next 0 plus 0, 0. 1 plus 1 andre estu? 0. 1 carry. So 1 carry baribeku. Next 1 plus 1. The decimal point as it is baribeku illi. Decimal point as it is baribeku. So 1 plus 1 plus 0. 1 plus 1 andre 10. 10 plus 0 andre 10. ಅಂದ್ರೆ ಏನು? 0 with 1 carry. ಹೌದಾ? ಸೊ ಇಲ್ಲಿ ಇದೆಷ್ಟು? 0 ಪಾಯಿಂಟ್ ಅಂತ ಬರೀಬೇಕು. 1 plus 0 ಅಂದ್ರೆ 1, 0 plus 0 ಅಂದ್ರೆ 0, 1 plus 1 is 0 with 1 carry. So again here 1 plus 1 plus 0, that means 0 with 1 carry. So now here 3 ones. Fifth rule ಇದೆಲ್ಲ 1 plus 1 plus 1 ಅಂದ್ರೆ ಎಷ್ಟು ಬರುತ್ತೆ? 1 with 1 carry. 1 with 1 carry. So 1 ಬರೀಬೇಕು, 1 ನ ಕ್ಯಾರಿ ಮಾಡೋದು. So 1 plus 0 plus 0 to 1. Next 1 plus 1 ಅಂದ್ರೆ 0 with 1 carry. Right? With 1 carry. 1 ನ ಕ್ಯಾರಿ ಆಡ್ ಮಾಡಿದ್ರೆ ಯಾವುದೋ ಡಿಜಿಟ್ಸ್ ಇಲ್ಲ, ಅದಕ್ಕೋಸ್ಕರ 1 as it is ಬರುತ್ತೆ. ಅಂದ್ರೆ ನಮಗೆ ಎಷ್ಟು ಆನ್ಸರ್ ಬರುತ್ತೆ? 1011.001. So 11.625 ಮತ್ತೆ 10.5 ನ ಆಡ್ ಮಾಡಿದ್ರೆ 22.125 ಬರುತ್ತೆ. ಸೊ ಇದನ್ನ ನಾವು ಬೈನರಿ ಕನ್ವರ್ಟ್ ಮಾಡಿ ಆಡ್ ಮಾಡ್ತೀವಿ. ಇವಾಗ ಏನ್ ನಮಗೆ ಈ ವ್ಯಾಲ್ಯೂ ಬಂದಿದೆಯಲ್ಲ, ಇದನ್ನ ನೀವು ಏನಾದ್ರು ಡೆಸಿಮಲಿ ಕನ್ವರ್ಟ್ ಮಾಡಿದ್ರೆ ನಿಮಗೆ 22.125 ಬರುತ್ತೆ. ಇದನ್ನ ಡೆಸಿಮಲಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿದೆ, ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು. The previous video I have explained how to convert a binary number to a decimal number as well as decimal number to a binary numbers. Please go through that one if you found any difficulties about converting from binary to decimal and decimal to binary. I'll explain this problem once again. 1 plus 0 is 1, 0 plus 0 is 0, 1 plus 1 is 0 with 1 carry. 1 plus 1 plus 0 will be 0 with 1 carry. This decimal point as it is.
So now 1 plus 1 plus 1, 3 ones means 1 with 1 carry. Then 1 plus 0 plus 0, it will be 1 with no carry. Right? So then 1 plus 1, 0 with 1 carry. So 1 as it is. So answer you will get as 1011 0.001. This is how we need to perform the binary arithmetic or a binary. Next, we shall see consider another one example. Add 10101 and 10011. ಇವಾಗ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಬೈನರಿ ಅಡಿಷನ್ ಮಾಡೋದು 10101 ಯಾವ ರೀತಿ ಆ್ಯಡ್ ಮಾಡಬೇಕು 1011. ಸೊ ಅದನ್ನೇ ಫಸ್ಟಿಗೆ ಬರ್ಕೊಬೇಕು. ಹೌದಾ? ಕೊಟ್ಟಿರೋ ನಂಬರ್ ಯಾವುದು 10101. ಇದನ್ನೇ ಯಾವುದಕ್ಕೆ ಆ್ಯಡ್ ಮಾಡಬೇಕು 10011. We need to perform the addition. We need to perform the addition of which one 10101 with 10011. So first ಗೆ 1 plus 1. So 1 plus 1 ಅಂದ್ರೆ ಎಷ್ಟು ಬರುತ್ತೆ 0 with 1 carry. 0 with 1 carry. Next 1 plus 0 ಅಂದ್ರೆ 1 ಬರುತ್ತೆ. 1 plus 1 ಅಂದ್ರೆ ಮತ್ತೆ 0 with 1 carry. Next 1 plus 1 ಎಷ್ಟು ಬರುತ್ತೆ 0 with 1 carry. ಮತ್ತೆ 0 plus 1 ಅಂದ್ರೆ 0 with 1 carry. Next 1 plus 0 1. 1 plus 0 1. Next 1 plus 1 ಅಂದ್ರೆ 0 with 1 carry. ಈ 1 ಕ್ಯಾರಿನ ಮತ್ತೆ ಇಲ್ಲಿ ಕೆಳಗೆ ಬರುತ್ತೆ. ಯಾಕಂದ್ರೆ ಅಲ್ಲಿ ನಮ್ಗೆ ಬೇರೆ ಏನು ಡಿಜಿಟ್ಸ್ ಇಲ್ಲ. ಅದಕ್ಕೋಸ್ಕರ ನಮಗೆ ಎಷ್ಟು ಬರುತ್ತೆ ಆನ್ಸರ್ 10100. 3 zeros. 101 3 zeros. How we have performed 1 plus 1 0 with 1 carry. 1 plus 0 is 1. 1 plus 1 is again 0 with 1 carry. 1 plus 1 is 0 with 1 carry. 0 plus is 0. So 0 1 carry. Then 1 plus 0 is 1. 1 plus 0 is 1. So 1 no carry, right? 1 plus 1 0 with 1 carry. So there is no any further digits or an bits. For that purpose we write 1 as it is. This is how we need to perform the binary addition. ಈ ರೀತಿ binary addition ನಾವು ಮಾಡಬೇಕು. ಇದನ್ನೇ ಬಹಳಷ್ಟು ಸತಿ ಪ್ರಾಕ್ಟೀಸ್ ಮಾಡ್ರಿ. ಅವಾಗೇ ನೀವು ಚೆನ್ನಾಗಿ ಮಾಡೋಕೆ ಬರುತ್ತೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಈ ವಿಡಿಯೋನ ಲೈಕ್ ಮಾಡಿ. Subscribe to this channel and like the video. Gain the knowledge and rule the world. Gain the knowledge and rule the world.